ಗುಡ್ ಮಾರ್ನಿಂಗ್. ಬೆಳಗ್ಗೆ 4:15 ಆಗಿತ್ತು ಮಂತ್ರಾಲಯ ರೀಚ್ ಆಗ್ಬೇಕಾರೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇಂದ ಈ ದೇವಸ್ಥಾನದ ಮೇನ್ ಗೇಟ್ಗೆ ಒಂದು 500 ಮೀಟರ್ ಇರ್ಬೋದು ಅಷ್ಟೇ, ವಾಕೇಬಲ್ ಡಿಸ್ಟೆನ್ಸ್. ಅಲ್ಲಿಂದ ಬಂದ ತಕ್ಷಣ ನೀವು ಮಂತ್ರಾಲಯಕ್ಕೆ ಬರ್ಬೇಕಾದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಫಸ್ಟೇ ರೂಮ್ ಬುಕ್ ಮಾಡ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ಇಲ್ಲಿ ಪ್ರೈವೇಟ್ ರೂಮ್ಗಳು ಇದೆ, ಬಟ್ ಚೆನ್ನಾಗಿ ದುಡ್ಡು ಕೇಳ್ತಾರೆ ಸ್ವಲ್ಪ. ಒಂದು 12 ಅವರ್ಸ್ಗೆನೆ 1,200 1,500 ತನಕನೇ ಕೇಳ್ತಾರೆ. ಬಟ್ ಮಠದ ರೂಮ್ ಬುಕ್ ಮಾಡ್ಕೊಂಡ್ರೆ ಒಂದು 250 500 ರೂಪಾಯಿ ಒಳಗೆ ಆಗೋಗುತ್ತೆ. ಗೇಟ್ ಇಂದ ರೈಟ್ ಬಂದ ತಕ್ಷಣ ಇಲ್ಲಿ ರಿಸೆಪ್ಷನ್ ಕೌಂಟರ್ ಇದೆ. ರಿಸೆಪ್ಷನ್ ಕೌಂಟರ್ಗೆ ಹೋಗಿ ನಮ್ಮ ರೂಮ್ ನ ವಿಚಾರಿಸಿದ್ವಿ. ಫೈನಲಿ ರೂಮ್ ಕೀ ಸಿಕ್ತು. ಕೀ ಇಸ್ಕೊಂಡು ನಮ್ಮ ಬಿಲ್ಡಿಂಗ್ ಎಲ್ಲಿ ಅಂತ ಡೈರೆಕ್ಷನ್ ಕೇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದ್ವಿ. ರೂಮ್ ಚೆನ್ನಾಗಿದೆ, ತುಂಬಾ ಕ್ಲೀನ್ ಇದೆ. ನಾನ್ ಎ ಸಿ ಆಗಿರೋದ್ರಿಂದ ಬ್ಲಾಂಕೆಟ್ಸ್ ಏನೂ ಇಲ್ಲ. ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ಫಸ್ಟು ಹಿಂಗೆ ತುಂಗಭದ್ರಾ ನದಿ ದಂಡೆಯಲ್ಲಿ ಒಂಚೂರು ಕಾಲು ತಕ್ಕೊಂಡು ನಂತರ ದೇವಸ್ಥಾನ ದೇವರ ದರ್ಶನ ಮಾಡಬೇಕು. ಗುರುರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮನವ್ರ ದರ್ಶನ ಮಾಡಬೇಕು. ಮಂಚಾಲಮ್ಮನವ್ರ ದರ್ಶನ ಯಾಕೆ ಮಾಡಬೇಕು ಅಂದರೆ ಈ ಊರಿನ ಈ ಮಂತ್ರಾಲಯ ಏನಿದೆ ಇದ್ರ ಮುಂಚಿನ ಹೆಸರು ಮಂಚಾಲೆ ಅಂತ. ಮಂಚಾಲಮ್ಮ ಇಲ್ಲಿನ ಗ್ರಾಮ ದೇವತೆ. ಹಾಗೆ ಗುರುರಾಯರು ಬಂದು ಇಲ್ಲಿ ನೆಲೆಸ್ಬೇಕಾದ್ರೆ ಮಂಚಾಲಮ್ಮನ ಒಂದು ಒಪ್ಪಿಗೆ ತಗೊಂಡು ಇಲ್ಲಿ ನೆಲೆಸಿದ್ರಂತೆ. ಹಾಗಾಗಿ ಮೊದಲ ದರ್ಶನ ಮಂಚಾಲಮ್ಮನವ್ರ ದರ್ಶನ ಮಾಡಿಕೊಂಡು ನಂತರ ರಾಯರ ದರ್ಶನ ಮಾಡಬೇಕು. ತುಂಗಭದ್ರಾ ನದಿ ದಡಕ್ಕೆ ಬಂದ್ವಿ. ನೀರಂತೂ ಫುಲ್ ಕಮ್ಮಿ ಇದೆ, ಅಲ್ಲಲ್ಲಿ ನೀರು ನಿಂತಿದೆ. ಜನರು ಪವಿತ್ರ ನದಿನ ಸೇರಿಸಿ ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲೇನು ಸ್ನಾನ ಮಾಡೋಕ್ಕಂತೂ ಆಗಲ್ಲ. ಸೊ ರೂಮಲ್ಲೇ ಫ್ರೆಶ್ ಆಗಿ ಬಂದಿದ್ದು ಒಳ್ಳೇದಾಯ್ತು. ಇಲ್ಲಿ ಸ್ವಲ್ಪ ನೀರು ಕ್ಲೀನ್ ಆಗಿದೆ, ನೀರು ಹರಿತಾ ಇದೆ, ಆಗಿಲ್ಲ. ಹಿಂಗೆ ಒಂಚೂರು ತಲೆಗೆ ಒಂದೆರಡು ನೀರು ಹಾಕೊಂಡು ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಮಂತ್ರಾಲಯದಲ್ಲೇ ಯಾಕೆ ನೆಲೆಸಿದ್ರು ಅಂದ್ರೆ ಹಿಂದಿನ ಯುಗದಲ್ಲಿ ರಾಯರು ಪ್ರಹ್ಲಾದ ಆಗಿರ್ತಾರೆ. ಅವರು ವಿಷ್ಣುವಿನ ಪರಮ ಭಕ್ತ ಆಗಿರ್ತಾರೆ. ಹಾಗಾಗಿ ವಿಷ್ಣು ರಾಯರಿಗೆ ಕನಸಿನಲ್ಲಿ ಬಂದು ಈ ಮಂತ್ರಾಲಯ ಅನ್ನೋ ಜಾಗದಲ್ಲೇ ನೆಲೆಸಬೇಕು ಅಂತ ಸೂಚನೆ ಕೊಟ್ಟಿರ್ತಾರೆ. ಹಾಗಾಗಿ ಮಂತ್ರಾಲಯದಲ್ಲೇ ಬಂದು ಜೀವಂತ ಸಮಾಧಿ ಆಗ್ತಾರೆ. ಹಾಗಾಗಿ ಇದನ್ನ ಬೃಂದಾವನ ಅಂತ ಕರಿತೀವಿ. ಇದು ಮಂಚಾಲಮ್ಮ ಅನಿಸಿರುವಂತ ಜಾಗ ದೇವಸ್ಥಾನದ ಬಲಭಾಗದಲ್ಲೇ ಇದೆ. ಮಂಚಾಲಮ್ಮ ದೇವರ ದರ್ಶನ ಆಯ್ತು. ನಂತರ ಈಗ ರಾಯರ ದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ಒಳಗಡೆ ಫೋಟೋ ಹಾಗೂ ವಿಡಿಯೋಗಳು ಅಲೋ ಇರೋದಿಲ್ಲ. ಸೊ ಇಲ್ಲಿ ಸ್ಕ್ರೀನ್ ಹಾಕಿದ್ದಾರೆ, ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದಾರೆ ರಾಯರ ಬೃಂದಾವನನ. ದೇವಸ್ಥಾನದ ಸುತ್ತಮುತ್ತ ಎಲ್ಲಾ ರೀತಿ ಈ ತರ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ನೀವು ಇಲ್ಲೂ ಕೂಡ ದರ್ಶನ ಮಾಡ್ಕೋಬಹುದು. ಒಳಗಡೆ ಫೋಟೋ ಹಾಗೂ ವಿಡಿಯೋಗ್ರಫಿ ಅಲೋ ಇಲ್ಲದೆ ಇರೋದ್ರಿಂದ ಇಲ್ಲಿ ಫೋಟೋ ಹಾಗೂ ವಿಡಿಯೋನ ತೆಕ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಅಲಂಕಾರ ನಡೀತಾ ಇದೆ ದೇವರಿಗೆ, ರಾಯರಿಗೆ. ರಾಯರ ದರ್ಶನ ಮಾಡಿದ್ವಿ, ಚೆನ್ನಾಗಾಯ್ತು ದರ್ಶನ. ನಿಮ್ಗೆ ತುಂಬಾ ರಶ್ ಅನ್ಸಿದ್ದು ದರ್ಶನ ಎಲ್ಲ ಸಿಕ್ಲಿಲ್ಲ ಅಂದ್ರೆ ಮಧ್ಯೆ ಕಲಶ ಇದೆ ನೋಡಿ, ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಡ್ಬಿಡಿ. ಅಲ್ಲೇ ಅದೇ ಜಾಗದಲ್ಲಿ ರಾಯರು ನಿಲ್ಸಿರೋದು. ಇದು ಅಭಯ ಆಂಜನೇಯ ದೇವಸ್ಥಾನ. ದೇವಸ್ಥಾನದ ಹೊರ ಗೇಟ್ ನಲ್ಲೇ ಇದೆ ನಿಂತಿರುವ ಆಂಜನೇಯ ಕಲ್ಲಿಂದು. ನೀವು ನೋಡ್ತಾ ಇರ್ಬೋದು ಏಕಶಿಲಾ ಅಭಯ ಆಂಜನೇಯ. ಇದು ಇತ್ತೀಚೆಗೆ ಸ್ಥಾಪನೆ ಆಗಿತ್ತು. ದೊಡ್ಡದಾಗಿದೆ. ನಾವು ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನದ ಎದುರ ಇದ್ದೇವೆ. ರಾಯರು ಬೃಂದಾವನಕ್ಕೆ ಬರೋಕ್ಕೂ ಮುಂಚೆ ಅಪ್ಪಣ್ಣಾಚಾರ್ಯರ ತನ್ನ ಸ್ನೇಹಿತರಾದ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ 13 ವರ್ಷ ನೆಲೆಸಿರ್ತಾರೆ. ಆ ಟೈಮಲ್ಲಿ 12 ವರ್ಷ ಇಲ್ಲಿ ಬಂದು ತಪಸ್ ಮಾಡಿರ್ತಾರೆ, ಗುಹೆ ಒಳಗೆ ಬಂದು ತಪಸ್ ಮಾಡಿರ್ತಾರೆ. ಅವ್ರ ತಪಸ್ಸಿಗೆ ಮೆಚ್ಚಿ ಆಂಜನೇಯ ಪಂಚಮುಖ ರೂಪದಲ್ಲಿ ಇಲ್ಲಿ ಅವರಿಗೆ ದರ್ಶನ ಕೊಡ್ತಾನೆ. ಇಲ್ಲಿರೋ ವಿಗ್ರಹ ಉದ್ಭವ ಮೂರ್ತಿ ಅಂತಾನೂ ಹೇಳ್ತಾರೆ. ನಂತರ ಪಂಚಮುಖಿ ಆಂಜನೇಯನ ದರ್ಶನ ಮಾಡ್ಕೊಂಡ್ಮೇಲೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇಲ್ಲೇ, ಅಲ್ಲಿಂದ ಒಂದು 100 ಮೀಟರ್ಸ್ ಆಗ್ಬೋದು.
ನಡ್ಕೊಂಡು ಬರ್ಬೋದು. ಇನ್ನೊಂದು ಗುಹೆ ಒಳಗೆ ಉದ್ಭವವಾಗಿರುವ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ. ಇದು ರಾಯರು ಸ್ಥಾಪನೆ ಮಾಡಿರೋದು. ಈಗ ನೀವು ನೋಡ್ತಾ ಇರ್ಬೋದು ಕಲ್ಲುಗಳ ರೀತಿ ಒಂದು ಸ್ಟ್ರಕ್ಚರ್ಸ್ ಏನಿದೆ. ಇದು ಯಾವುದೇ ಮ್ಯಾನ್ ಮೇಡ್ ಅಲ್ಲ. ಇದು ಮೊದಲಿಂದನೂ ಹೀಗೆ ಇದೆ ಅಂತ ಅವಾಗಿಂದ ನೋಡಿದವರೆಲ್ಲ ಹೇಳ್ತಾರೆ. ಮತ್ತು ಕೆಲವರು ಹನುಮಂತ ಇಲ್ಲಿ ನೆಲೆಸಿದ್ನಲ್ಲ ಅವರ ಹಾಸಿಗೆ ಮತ್ತು ದಿಂಬು ಅಂತ ಇದನ್ನು ಈ ರೀತಿ ಶೇಪನ್ನು ನೋಡಿ ಈ ರೀತಿ ಹೇಳ್ತಾರೆ ಅವರು. ಅದನ್ನು ನೋಡ್ತಾ ಇರ್ಬೋದು, ಹಾಸಿಗೆ ಮತ್ತು ದಿಂಬು ಅಂತ ಬರ್ತಿದೆ. ಹಾಗೆ ಅಲ್ಲೆಲ್ಲ ನೋಡಿ ಹೇಗೆ ಫಾರ್ಮೇಷನ್ ಆಗಿದೆ. ಅದು ಯಾರೋ ಕ್ರೇನ್ ತಂದು ಕಲ್ಲು ತಂದು ನಿಲ್ಲಿಸಿ ಇಟ್ಟಂಗಿದೆ. ಬಿಚ್ಚಾಲಿಗೆ ಬಂದಿದ್ವಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಆಪ್ತ ಸ್ನೇಹಿತರಾದ ಅಪ್ಪಣ್ಣಾಚಾರ್ಯರ ಮನೆ ಇದೆ. ಹಾಗೆ ಅವರು ಸ್ಥಾಪಿಸಿರುವ ರಾಘವೇಂದ್ರ ಸ್ವಾಮಿಗಳಿಗೋಸ್ಕರ ಸ್ಥಾಪಿಸಿರುವ ಏಕಶಿಲಾ ಬೃಂದಾವನ ಇಲ್ಲಿ ನೀವು ನೋಡ್ತಾ ಇರ್ಬೋದು. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿದ ಮೇಲೆ ಅಪ್ಪಣ್ಣಾಚಾರ್ಯರು ಅವರನ್ನು ನೋಡಬೇಕು ಅಂತ ಹೋಗ್ತಾ ಇದ್ರಂತೆ. ಇದೇ ಹೊಳೆಯ ದಾಟಿ ಹೋಗ್ತಾ ಇದ್ರಂತೆ ಈಜ್ಕೊಂಡು. ಒಂದು ಸಲ ತುಂಬ ಪ್ರವಾಹ ಇದ್ದಾಗ ಅವರಿಗೆ ರಾಘವೇಂದ್ರ ಸ್ವಾಮಿಗಳನ್ನು ನೋಡಬೇಕು ಅಂತ ದಾಟಿದ್ರಂತೆ. ಆವಾಗ ಪ್ರವಾಹ ಇರಬೇಕಾದ್ರೆ ಅವ್ರಿಗೆ ದಾಟಕ್ಕಾಗಲಿಲ್ವಂತೆ. ಸೊ ಆವಾಗ ರಾಘವೇಂದ್ರ ಸ್ವಾಮಿಗಳನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ತಕ್ಷಣ ಪ್ರವಾಹನ ನಿಂತು ನದಿ ನೀರಲ್ಲೇ ನಿಂತು ಅವರಿಗೆ ಈ ಕಡೆಯಿಂದ ಆ ಕಡೆ ದಾಟಲಿಕ್ಕೆ ದಾರಿ ಮಾಡಿಕೊಡ್ತಂತೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಬಿಚ್ಚಾಲಮ್ಮ ದೇವಸ್ಥಾನ. ಇದು ಅಪ್ಪಣ್ಣಾಚಾರ್ಯರು ಸ್ಥಾಪನೆ ಮಾಡಿದ್ದು. ಇದನ್ನು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಸ್ಥಾಪನೆ ಮಾಡಲಾಗಿದೆ ಅಂತ ಮೊದಲಿಂದನೂ ವಾಡಿಕೆ. ಈಗ ನಾವು ಕೊನೆಯದಾಗಿ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ವಿ. ಇವರು ರಾಘವೇಂದ್ರ ಸ್ವಾಮಿಗಳ ಆಪ್ತ ಸ್ನೇಹಿತರು. ಇವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ನೆಲೆಸಿದ್ರಂತೆ. ವರ್ಷ ಅಂತೂ ಪಡೆಯುತ್ತಿದ್ದ ಸ್ಥಳ ಇದು. ಮಂತ್ರಾಲಯದ ಹತ್ತಿರ ಇದ್ದ ಎಲ್ಲ ದೇವಸ್ಥಾನ ಹಾಗೂ ಅವರ ಸ್ನೇಹಿತರ ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಮಧ್ಯಾಹ್ನ 12:30 ಆಗಿದೆ. 12 ಗಂಟೆಯಿಂದನೇ ಊಟ ಓಪನ್ ಇರುತ್ತೆ. 2 ಗಂಟೆ ತನಕ ಇರುತ್ತೆ ಊಟ, ಅನ್ನದಾನ. ಊಟಕ್ಕೆ ಅನ್ನ, ಸಾರು, ಕರ್ಡ್ ರೈಸು, ಸ್ವೀಟು ಎಲ್ಲ ಇದೆ. ಊಟ ಮಾತ್ರ ಸಖತ್ ಟೇಸ್ಟಿ ಆಗಿದೆ. ಮಧ್ಯಾಹ್ನ ಊಟ ಆಯಿತು. ಅಲ್ಲಿಗೆ ರೂಮಿಗೆ ಹೋಗಿ 1-2 ಅವರ್ ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಈಗ ಸಂಜೆ ಇನ್ನೊಂದು ರೌಂಡು ದೇವರ ದರ್ಶನಕ್ಕೋಸ್ಕರ ಬಂದ್ವಿ. ಸಂಜೆ ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದೇವಸ್ಥಾನದ ಮುಂದ್ಗಡೆ ಸಂಜೆ ದರ್ಶನಕ್ಕೆ ಹೋಗ್ತಾ ಚಪ್ಪಲಿ ಬಿಟ್ಟಿದ್ವಿ. ಚಪ್ಪಲಿನ ಕೌಂಟ್ರಿಗೆ ಬಿಡಲಿಲ್ಲ ಅನ್ನೋ ಹಠದಲ್ಲಿ ಇಲ್ಲಿ ಕೆಲವರು ನೋಡ್ರಿ ಹೆಂಗ್ ಮಾಡಿದ್ದಾರೆ. ಪಾಪ ಎಷ್ಟು ಜನಕ್ಕೆ ತೊಂದರೆ ಮಾಡಿದ್ದಾರೆ ನೋಡಿ. ಎಲ್ಲ ತಗೊಂಬಂದು ಎಲ್ಲೆಲ್ಲಿ ಚಪ್ಪಲಿ ಯಾರ್ಯಾರು ಬಿಟ್ಟಿರೋ ಎಲ್ಲ ತಗೊಂಬಂದು ಗುಡ್ಡೆ ಹಾಕಿಟ್ಟಿದ್ದಾರೆ. ಲಿಟ್ರಲಿ ಅರ್ಧ ಗಂಟೆಯಿಂದ ಹುಡುಕಿದೀವಿ. ಸದ್ಯ ಕೆಲವರಿಗೆ ಒಂದೊಂದು ಚಪ್ಪಲಿ ಸಿಗ್ತಾ ಇದೆ, ಕೆಲವರಿಗೆ ಚಪ್ಪಲಿನೇ ಇಲ್ಲ. ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಚಪ್ಪಲಿ ಬಿಟ್ಟಿರ್ತೀವಿ, ಹಾಗಂತ ಅವ್ರಿಗೆ ದುಡ್ಡು ಆಗ್ಲಿಲ್ಲ ಅಂತ ಹೀಗಿಲ್ಲ ಮಾಡೋದು. ನೀವು ಮಂತ್ರಾಲಯಕ್ಕೆ ಬಂದಾಗ ಬೆಳಗ್ಗೆ ಒಂದ್ಸಲ ದರ್ಶನ ಆದ್ರೂ ಸಂಜೆ ತನಕ ಇಲ್ಲಿ ಕಾದು ದಯವಿಟ್ಟು ಒಂದ್ಸಲ ಸಂಜೆ ದೇವಸ್ಥಾನದ ಮುಂದೆ ಬನ್ನಿ. ಯಾಕಂದ್ರೆ ಸಂಜೆ ದೇವಸ್ಥಾನಕ್ಕೆ ಸುತ್ತಲೂ ಲೈಟಿಂಗ್ಸ್ ಹಾಕಿರ್ತಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಯಾವ್ದು ಕಲ್ಲದ್ರೆ ಯಾವ್ದು ಒಂದು ದೇವಲೋಕ ತರ ಕಾಣಿಸ್ತಾ ಇದೆ. ಸುತ್ತ ಗೋಡೆಗಳಲ್ಲಿ ಎಲ್ಲ ಕಡೆ ಲೈಟಿಂಗ್ ಹಾಕಿದ್ದಾರೆ. ಹೀಗೆ ಇಲ್ಲಿ ಪರಿಮಳ ಪ್ರಸಾದ ಕೌಂಟರ್ ಅಂತ ಇದೆ. ಇಲ್ಲಿ ನೀವು ಪ್ರಸಾದನ ಸ್ವೀಕರಿಸಬಹುದು, ಹಾಗೆ ಮನೆಗೂ ಕೂಡ ತಗೊಂಡು ಹೋಗ್ಬೋದು. ಇಲ್ಲಿಗೆ ಇವತ್ತಿನ ನಮ್ಮ ಮಂತ್ರಾಲಯದ ಪ್ರವಾಸ ಆಯ್ತು. ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಬಿಸಿಲು ಸ್ವಲ್ಪ ಜಾಸ್ತಿ. ನಮ್ಮ ಸ್ವಲ್ಪ ಕೂಲ್ ಟೆಂಪರೇಚರ್ ಇರೋರಿಗೆ ಸ್ವಲ್ಪ ತಲೆನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಹೈಡ್ರೇಟೆಡ್ ಆಗಿರ್ಬೇಕು. ಅದೊಂದು ಬಿಟ್ರೆ ಮತ್ತೆ ಊಟ, ಅನ್ನ, ಪ್ರಸಾದ ಹಾಗೆ ದರ್ಶನ ಎಲ್ಲವೂ ಆರಾಮಾಗಿ ಚೆನ್ನಾಗೇ ಆಗುತ್ತೆ. ವೀಕೆಂಡ್ಸ್ ಎಲ್ಲ ಆದ್ರೆ ಸ್ವಲ್ಪ ರಶ್ ಇರುತ್ತೆ. ಬಿಟ್ರೆ ವೀಕ್ ಡೇಸ್ ಅಲ್ಲಿ ಏನು ರಶ್ ಇರಲ್ಲ. ಸಂಜೆ ಹೊತ್ತಿಗೆ ಲೈಟಿಂಗ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಪ್ರಸಾದನ ತಗೊಂಡು ನಮ್ಮ ಮುಂದಿನ ವಾಪಸ್ ಜರ್ನಿನ ಕಂಟಿನ್ಯೂ ಮಾಡ್ತೇವೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಓಕೆ, ಬಾಯ್ ಬಾಯ್.